ಕುಡಿಯಲು ಮಿಕ್ಸರ್ ಕೊಡದಿದ್ದಕ್ಕೆ ಬಾರ್ ಕ್ಯಾಷಿಯರ್ನನ್ನು ಹೆಂಡತಿ ಮಕ್ಕಳ ಎದುರೇ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ನಡೆದಿದೆ. ಮೃತನನ್ನು ಹಾಸನ ಮೂಲದ 45 ವರ್ಷದ ಕುಮಾರಸ್ವಾಮಿ ಎಂದು ಗುರುತಿಸಲಾಗಿದೆ. ಹತ್ಯೆ ಮಾಡಿದ ಆರೋಪಿಯು ಸುಭಾಷ್ ಆಗಿದ್ದಾನೆ. ಕೊಲೆಯಾದ ಕುಮಾರಸ್ವಾಮಿ ಲಕ್ಕೂರು ಗ್ರಾಮದ ಅಶೋಕ್ ವೈನ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದು, ಅಲ್ಲಿಗೆ ಬಂದಿದ್ದ ಆರೋಪಿ ಕುಡಿಯುವ ವೇಳೆ ಮಿಕ್ಸರ್ ಕೇಳಿದ್ದಕ್ಕೆ ನೀಡದ ಹಿನ್ನೆಲೆ ಭಾನುವಾರ ರಾತ್ರಿ 11 ಗಂಟೆ ಸಮಯದಲ್ಲಿ ಗಲಾಟೆ ಮಾಡಿದ್ದಾನೆ. ಬಾರ್ ಬಂದ್ ಮಾಡಿ ಮನೆಗೆ ತೆರಳುತ್ತಿದ್ದ ಕುಮಾರಸ್ವಾಮಿ ಆರೋಪಿ ಹಿಂಬಾಲಿಸಿದ್ದಾನೆ. ಮನೆ ಬಳಿ ಬರುತ್ತಿದ್ದಂತೆ ಪತ್ನಿ ಮಕ್ಕಳ ಎದುರೇ ಚುಚ್ಚಿ ಕೊಂದಿದ್ದಾನೆ. ಈ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಆರೋಪಿ ಸುಭಾಷ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಫಸ್ಟು 9:45ಗೆ ಗಲಾಟೆ ಆಯ್ತು. ಅದೇನೋ ಒಂದು 10 ರೂಪಾಯಿ ಕೋಟಿ ಮಿಕ್ಸರ್ ಪ್ಯಾಕೆಟ್ಗೆ ಗಲಾಟೆ ಆಯಿತು. ಅವರು ಕೊಟ್ಟಿಲ್ಲ ಅಂತ ಅವರು ಬಾಟ್ಲ್ ತಗೊಂಡು ಕುಮ್ರಣ್ಣಗೆ ಹೊಡೆದ್ರು. ಇವ್ರು ತಗೊಂಡು ಅವ್ರು ಹೊಡೆದ್ರು. ಆಮೇಲೆ ಹಾಸ್ಪಿಟ್ಲ್ಗೆ ಅವ್ರು ಮುಂಚೆ ಹೋದ್ರು, ನಾವು ಹಂಗೆ ಲೇಟಾಗಿ ಹೋದ್ವಿ. ಅವ್ರಿಗೆ ಮುಂಚೆ ಟ್ರೀಟ್ಮೆಂಟಿಗೆ ತಗೊಂತಾಯಿದ್ರು. ಬ್ಯಾಂಡೇಜ್ ಹಾಕ್ಕೊಂಡ್ರು, ಕಿವಿ ಹಾಕ್ಕೊಂಡು. ಅವರು ಒಂದು ಸ್ವಲ್ಪ 5-6 ಜನ ಹುಡುಗರು ಕಾರ್ನಾಗ ಹೋದರು. ನಾವು ಸೇಫ್ಟಿಗೆ ಒಂದು 6 ಜನ ಇದ್ವಲ್ಲ, ಮುಂದೆ ಇಬ್ಬರು ಕಳಿಸಿ ಸೆಂಟ್ರಾಗೆ ಕುಮಾರಣ್ಣ ಇನ್ನೊಬ್ಬ, ಲಾಸ್ಟಾಗಿ ನಾವು ಹೋದ್ವಿ. ಒಂದು ಸ್ವಲ್ಪ ಅವರು ಮುಂದೆ ಹೋದರು 4 ಜನ. ಒಂದು ಸ್ವಲ್ಪ ಲೇಟ್ ಆಯಿತು, 1 ನಿಮಿಷ. ಆಮೇಲೆ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಘಟನೆ ನಡೀತಾಯಿದೆ. ಚಾಕ ತಗೊಂಡು ಹಚ್ತಾಯಿದ್ದೆ. ಆಮೇಲೆ